ವಿದ್ಯಾರ್ಥಿಗಳೇ ನಮಸ್ಕಾರ. 10ನೇ ತರಗತಿಯ ಇಂದಿನ ಕ್ಲಾಸ್ನಲ್ಲಿ ನಿಮಗೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರಗಳನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತಂದರೆ ಏನು, ಈ ವಿಚಾರವಾಗಿ ಬೇರೆ ಬೇರೆ ವಿಧಾನದಲ್ಲಿ ಅಂದರೆ ವರ್ಜಿಸುವ ವಿಧಾನ, ಆದೇಶ ವಿಧಾನ, ಈ ವಿಧಾನಗಳಿಂದ ನಾವು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಪರಿಹಾರ ಕಂಡುಹಿಡಿತಕ್ಕಂಥದ್ದನ್ನು ಹೇಳ್ಕೊಟ್ಟಿರ್ತೀವಿ. ಈಗ ಮುಂದಿನ ಪಾಠ ವೃತ್ತಗಳು. ಈ ವೃತ್ತಗಳು ಅಂತಕ್ಕಂಥ ಪಾಠ ನಿಮಗೆ ಈಗಾಗಲೇ ಸಾಕಷ್ಟು ವರ್ಷದಿಂದ ಸುಮಾರು 5-6ನೇ ಕ್ಲಾಸಿಂದಲೇ ವೃತ್ತ ಅಂತಂದರೆ ಏನು ಈ ವಿಚಾರಗಳೆಲ್ಲ ಗೊತ್ತಿದೆ. ಕೆಲವೇ ನಿಮಿಷಗಳಲ್ಲಿ ಆ ವೃತ್ತದ ಕೆಲವು ಪರಿಕಲ್ಪನೆಗಳನ್ನು ಪುನರಾವರ್ತನೆಯನ್ನು ಮಾಡಿ ಮುಂದಕ್ಕೆ ಹೋಗ್ತೀವಿ. ಮಕ್ಕಳೇ, ವೃತ್ತ ಅಂತಂದ್ರೇನು? ಎಸ್, ಸ್ಥಿರ ಬಿಂದುವಿನಿಂದ ಸ್ಥಿರ ದೂರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥವನ್ನು ನಾವೇನಂತ ಕರಿತೀವಿ? ವೃತ್ತ. ವೃತ್ತ ಅಂತಕ್ಕಂಥದ್ದು ಮೊದಲನೇದಾಗಿ ಒಂದು ಸಮತಲಾಕೃತಿ. ಸಮತಲದ ಮೇಲೆ ಮಾತ್ರ ನಾವೊಂದು ವೃತ್ತವನ್ನು ಎಳೆಯಲಿಕ್ಕೆ ಸಾಧ್ಯ. ಇಲ್ಲಿ ಅವಕಾಶದಲ್ಲಿ ವೃತ್ತವನ್ನು ಎಳೆಯಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಿಡ್ಕೊಂಡು ನೋಡಿ ಒಂದು ವೃತ್ತ ಕಾಣ್ತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಸೊ ಹಾಗಾಗಿ ವೃತ್ತ ಅಂತಕ್ಕಂಥದ್ದು ಒಂದು ಸಮತಲಾಕೃತಿ ಅಂತಕ್ಕಂಥದ್ದು ತಿಳ್ಬೇಕು. ಅದರ ಡೆಫಿನೇಷನ್ ಏನು ಹೇಳ್ತೀವಿ? ಸ್ಥಿರ ಬಿಂದುವಿನಿಂದ ಅಂದರೆ ಯಾಕಾಗಂತ ಹೇಳ್ತೀವಿ, ಇದನ್ನು ನಾನು ಇಲ್ಲಿ ಹಿಡ್ಕೊಂಡ್ಬಿಟ್ರೆ ಪಾಯಿಂಟ್ ವೃತ್ತ ಎಳೆಯಲಿಕ್ಕೆ ಕೈವಾರವನ್ನು ಇಲ್ಲಿ ಹಿಡ್ಕೊಂಡ್ಬಿಟ್ರೆ ಇದೇನು ವೃತ್ತ ಎಳೆಯೋದು ಕಂಪ್ಲೀಟ್ ಆಗೋವರೆಗೂ ನಾನೇನು ಚೇಂಜ್ ಮಾಡೋದಿಲ್ಲ. ಸ್ಥಿರ ದೂರದಲ್ಲಿ ಈ ಡಿಸ್ಟೆನ್ಸ್ ಏನಿದೆಯೋ, ಈ ಕೇಂದ್ರದಿಂದ ಇಲ್ಲಿವರೆಗೆ ಚಾಕ್ಪೀಸ್ವರೆಗೆ ಇರ್ತಕ್ಕಂಥ ದೂರ ಏನಿದೆಯೋ ಅದು ಯಾವುದೇ ಕಾರಣಕ್ಕೂ ಬದಲಾಗಲಿಲ್ಲ. ಸ್ಥಿರ ದೂರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥವನ್ನು ನಾವೇನಂತ ಕರಿತೀವಿ? ವೃತ್ತ ಅಂತ ಕರಿತೀವಿ. ಈ ಸ್ಥಿರ ಬಿಂದು ಏನಿದೆಯೋ, ಈ ಸ್ಥಿರ ಬಿಂದುವನ್ನು ನಾವೇನಂತ ಕರಿತೀವಿ? ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ವೃತ್ತ ಕೇಂದ್ರ ಅಂತ ಕರಿತೀವಿ, ಹೌದಾ? ಇಲ್ಲಿಂದ ಈ ವೃತ್ತ ಕೇಂದ್ರದಿಂದ ಪರಿಧಿಯ ಮೇಲಿನ ಇದು ಪರಿಧಿ, ಹೌದಾ? ಪರಿಧಿಯ ಮೇಲಿನ ಯಾವುದಾದರೂ ಒಂದು ಬಿಂದುಗಳ ನಡುವಿನ ಅಂತರವನ್ನು ನಾವೇನಂತ ಕರಿತೀವಿ? ತ್ರಿಜ್ಯ. ಅಂದ್ರೆ ಇಲ್ಲಿ OA ಅಂತ ಕರಿತೀವಿ ತ್ರಿಜ್ಯ. ಅದನ್ನು R ಅಂತ ಅಕ್ಷರದಲ್ಲಿ ಗುರುತಿಸ್ತೇವೆ, ಕಾರಣ ರೇಡಿಯಸ್ ಅಂತ ಕರಿತೀವಿ. ಇದರಲ್ಲಿ ಸಾಕಷ್ಟು ವಿಚಾರ ಗೊತ್ತಿದೆ. ಈ ವೃತ್ತದ ಪರಿಧಿಯ ಮೇಲಿನ ಯಾವುದಾದರೂ 2 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖೆಯನ್ನು ನಾವೇನಂತ ಕರಿತೀವಿ? ಜ ಅಂತ ಕರಿತೀವಿ. ಜ ಅಂತ ಇದು ಜ ಕಾರಣ, ಜ ಇದು ತ್ರಿಜ್ಯ, ಹೌದಾ? ಇದು ಪರಿಧಿ. ಹಾಗೆಯೇ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜಾವನ್ನ ನಾವೇನಂತ ಕರಿತೀವಿ? ವ್ಯಾಸ. ಇದೇನಿದೆ? ಎನ್ ಅಂತ ಕರಿತೀವಿ ವ್ಯಾಸ. ಹಾಗಾದ್ರೆ ON ಅಂತಕ್ಕಂಥದ್ದೇನು? ತ್ರಿಜ್ಯ. OM ಅಂತಕ್ಕಂಥದ್ದೇನು? ತ್ರಿಜ್ಯ. ಈ ವ್ಯಾಸದಲ್ಲಿ ಎಷ್ಟು ತ್ರಿಜ್ಯಗಳಿದಾವೆ? 2 ತ್ರಿಜ್ಯಗಳಿವೆ. ಹಾಗಾಗಿ ನಾವೇನಂತ ಕರಿತೀವಿ? ವ್ಯಾಸ ಈಸ್ ಈಕ್ವಲ್ ಟು 2 ಇಂಟು ತ್ರಿಜ್ಯ. 2 ಇಂಟು ತ್ರಿಜ್ಯ ಅಂದ್ರೆ ವ್ಯಾಸವು ಇಂಗ್ಲಿಷ್ನಲ್ಲಿ ಡಯಾಮೀಟರ್ ಅಂತ ಕರಿತೀವಿ, ತ್ರಿಜ್ಯದ 2ರಷ್ಟು ಇರುತ್ತದೆ ಅಂತ ಕರಿತೀವಿ. ವ್ಯಾಸವು ತ್ರಿಜ್ಯದ 2ರಷ್ಟು ಇರುತ್ತದೆ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ಈ ಪರಿಕಲ್ಪನೆಗಳು ಹಾಗೇನೆ ತ್ರಿಜ್ಯಾಂಕಂಡ ಇದು ಅದೆಲ್ಲ ಗೊತ್ತಿದೆ. ತ್ರಿಜ್ಯಾಂತರ ಖಂಡ ಅಂತ, ವೃತ್ತಖಂಡ ಅಂತ, ಇದನ್ನು ವೃತ್ತಖಂಡ ಅಂತ. ಈ ಭಾಗ ಏನಿದೆ ಇದನ್ನೆಲ್ಲ ಮುಂದಿನ ಪಾಠದಲ್ಲಿ ಇನ್ನೂ ಕೆಲವು ವಿಚಾರ ಬರುತ್ತೆ, ಅವಾಗ ಹೇಳ್ತಾರೆ. ಇದು ವೃತ್ತಖಂಡ. ವೃತ್ತಖಂಡ ಅಂತಂದ್ರೇನು? ವೃತ್ತಖಂಡ ಅಂತಂದ್ರೆ ಇಲ್ಲಿ ಈ ಏನು ಜ ಮತ್ತು ಕಂಸಗಳಿಂದ ಆವೃತವಾದ ಪ್ರದೇಶವನ್ನು ವೃತ್ತಖಂಡ ಅಂತ. ಇದು ಕಡಿಮೆ ಇರೋದ್ರಿಂದ ಇದನ್ನು ಲಘು ವೃತ್ತಖಂಡ ಅಂತ ಕರಿತೀವಿ. ಈ ಕಡೆ ಭಾಗ ಏನಿದೆ ಇದನ್ನ ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಜ ಮತ್ತು ಲಘು ಕಂಸಗಳಿಂದ ಆವೃತವಾದ ಪ್ರದೇಶವನ್ನು ಲಘು ವೃತ್ತಖಂಡ ಅಂತ ಕರಿತೀವಿ. ಜ ಮತ್ತು ಅಧಿಕ ಕಂಸದಿಂದ ಆವೃತವಾಗಿರುವ ಪ್ರದೇಶವನ್ನು ಅಧಿಕ ವೃತ್ತಖಂಡ ಅಂತ ಕರಿತೀವಿ. ವ್ಯಾಸ ಏನ್ ಮಾಡುತ್ತೆ? 2 ಸಮನಾದ ವೃತ್ತಖಂಡಗಳಾಗಿ ವಿಭಾಗಿಸುತ್ತೆ. ಹಾಗಾಗಿ ಇವುಗಳನ್ನು ಏನಂತ ಕರಿತೀವಿ ನಾವು? ಅರ್ಧ ವೃತ್ತಖಂಡ ಅಂತ. ಅರ್ಧ ವೃತ್ತಖಂಡ, ಅರ್ಧ ವೃತ್ತಖಂಡ. ಹಾಗಾದ್ರೆ ಅರ್ಧ ವೃತ್ತಖಂಡ ಡೆಫಿನೇಷನ್ ಏನು ಹೇಳಬಹುದು? ವ್ಯಾಸ ಮತ್ತು ಅರ್ಧ ಕಂಸದಿಂದ ಆವೃತವಾದ ಪ್ರದೇಶವನ್ನು ಅರ್ಧ ವೃತ್ತಖಂಡ ಅಂತ ಕರಿತೀವಿ.
ಸೊ ಈ ರೀತಿ ಸಾಕಷ್ಟು ವಿಚಾರಗಳು ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸುಮ್ಮನೆ ನಾನು ಒಂದು 5 ನಿಮಿಷ ರಿವಿಷನ್ ಆಗಲಿ ಅಂತಕ್ಕಂಥ ಕಾರಣದಿಂದ ಹೇಳಿದ್ದೀನಿ. ಚೆನ್ನಾಗಿ ಜ್ಞಾಪಕಗಳು. ಒಟ್ಟಾರೆ ಏನಪ್ಪ ಅಂದ್ರೆ ಸ್ಥಿರ ಬಿಂದುವಿನಿಂದ ಸ್ಥಿರ ದೂರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥವನ್ನ ವೃತ್ತ ಅಂತ ಕರಿತೀವಿ. ಈ ವೃತ್ತದ ಸುತ್ತ ಅಳತೆಯನ್ನು ನಾವೇನಂತ ಕರಿತೀವಿ? ಪರಿಧಿ. ಇಂಗ್ಲಿಷ್ನಲ್ಲಿ ಸರ್ಕಂಫರೆನ್ಸ್ ಅಂತ ಕರೀತಾರೆ. ಹಾಗಾಗಿ ಪರಿಧಿಯನ್ನು ನಾವು ಯಾವಾಗಲೂ ಸಿ ಅನ್ನೋ ಸಂಖ್ಯೆಯಿಂದ ಸೂಚಿಸ್ತೀವಿ. ಹಾಗಾಗಿ ಇಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಡಿ ಇಸ್ ಈಕ್ವಲ್ ಟು 2r ಅಂತ ಯಾಕೆ ಕರಿತೀವಿ ಅಂದ್ರೆ ಯಾವಾಗ ಕೂಡ ವ್ಯಾಸದ ಅಳತೆ ಏನಿದೆಯೋ ಅದು ತ್ರಿಜ್ಯ ಏನಿರುತ್ತೆ ಅದರ 2ರಷ್ಟಿರುತ್ತೆ. ಹಾಗಾಗಿ ಡಿ ಇಸ್ ಈಕ್ವಲ್ ಟು 2r. ಡಿ ಅಂದ್ರೆ ಡಯಾಮೀಟರ್, ಆರ್ ಅಂದ್ರೆ ರೇಡಿಯಸ್, ಕನ್ನಡದಲ್ಲಿ ತ್ರಿಜ್ಯ, ವ್ಯಾಸ. ಹಾಗೆ ಇನ್ನೊಂದು ಗೊತ್ತಿದೆ, ಸಿ ಇಸ್ ಈಕ್ವಲ್ ಟು 2πr ಅಂದ್ರೆ ಪರಿಧಿ ಏನಿದೆ ಇದು ಈ ಪರಿಧಿಯನ್ನು ಕಂಡುಹಿಡಿಯಲಿಕ್ಕೆ ನಾವು ಈ ಸೂತ್ರವನ್ನು ಬಳಸ್ತೀವಿ. ಅಥವಾ ಸಿ ಇಸ್ ಈಕ್ವಲ್ ಟು ತ್ರಿಜ್ಯದ 2ರಷ್ಟು ಅಂದ್ರೆ ವ್ಯಾಸ. ಹಾಗಾಗಿ π ಇಂಟು ಡಿ ಅಂತಕ್ಕಂಥ ಸೂತ್ರವನ್ನು ಬಳಸ್ತೀವಿ. ಇಲ್ಲ ಪೈನ ಬೆಲೆ ಹೇಗೆ ಬಂತು ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಪೈ ಅಂತಕ್ಕಂಥದ್ದು ಒಂದು ಸ್ಥಿರಾಂಕ, ಅದರ ಮೌಲ್ಯ ಎಷ್ಟು? 22/7. ಪೈ ಇಸ್ ಈಕ್ವಲ್ ಟು 22/7. ಇವೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದರ ಬಗ್ಗೆ ಹೆಚ್ಚು ಡಿಸ್ಕಷನ್ ಬೇಡ, ಮುಂದುವರೆದ. ಸರಿನಾ? ಇವ್ಯಾವೆಲ್ಲ ಪಾಯಿಂಟ್ಗಳನ್ನ ನೀವು ಬರ್ಕೊಳ್ಳಿ. ವೃತ್ತ ಅಂತಂದ್ರೆ ಏನು, ವೃತ್ತ ಕೇಂದ್ರ ಅಂದ್ರೆ ಏನು, ಪರಿಧಿ ಅಂದ್ರೆ ಏನು, ಜ ಅಂದ್ರೆ ಏನು, ವ್ಯಾಸ ಅಂತಂದ್ರೆ ಈ ಅಂಶಗಳನ್ನೆಲ್ಲ ನೀವು ಗಮನಿಸಿ ಅವುಗಳನ್ನ ಕೆಲವು ಪಾಯಿಂಟ್ಗಳನ್ನು ನೀವು ಬರ್ಕೊಳ್ಳಿ ನಿಮ್ಮ ಎಕ್ಸಾಮ್ನಲ್ಲಿ. ಈಗ ಇದೊಂದು ವೃತ್ತ ಇದೆ, ಇದು ವೃತ್ತ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ನಿಮಗೆ ಪರಿಕಲ್ಪನೆ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ವೃತ್ತ ಸ್ಪರ್ಶಕ. ವೃತ್ತ ಸ್ಪರ್ಶಕ ಟ್ಯಾಂಜೆಂಟ್ ಆಫ್ ಎ ಸರ್ಕಲ್. ಟ್ಯಾಂಜೆಂಟ್ ಅಂತ ಕರೀತೀವಿ. ವೃತ್ತ ಸ್ಪರ್ಶಕ ಏನಾಗಿದೆ? ವೃತ್ತ ಸ್ಪರ್ಶಕ ಉದಾಹರಣೆಗೆ ಇದೊಂದು ಲೈನ್ ಅಂತ. ಇದೇನ್ ಮಾಡಿದೆ? ಈ ಲೈನ್ ನಾನು ಸ್ಕೇಲ್ ಹಿಡಿದಿನಲ್ಲ ಅದನ್ನ ಇದೇನ್ ಮಾಡಿದೆ? ವೃತ್ತ ಪರಿಧಿಯನ್ನ 2 ಬಿಂದುಗಳ ಮೂಲಕ ಆಗುವುದು. ಕರೆಕ್ಟಾ? ವೃತ್ತ ಪರಿಧಿಯನ್ನ 2 ಬಿಂದುಗಳ ಮೂಲಕ ಆಗುವುದು ಅಂದ್ರೆ ಸಪೋಸ್ ನಾನು ಲೈನ್ ಹಿಡಿದಿದ್ದೀನಿ ಅಂತ. ಕರೆಕ್ಟಾ? ಎ ಬಿ ಅಂತಕ್ಕಂಥದ್ದು ಪಿ ಮತ್ತು ಕ್ಯೂಗಳಲ್ಲಿ ವೃತ್ತ ಪರಿಧಿಯನ್ನು ಛೇದಿಸಿ. ಹಾಗಾಗಿ ನಾವು ಎ ಬಿ ಅನ್ನ ಏನಂತ ಕರೀಬಹುದು? ಓಕೆ, ಈಗ ಇಲ್ಲಿ ವೃತ್ತಛೇದಕ ಅಂತಂದ್ರೆ ಗೊತ್ತಾಗುತ್ತೆ. ಎ ಬಿ ಅಂತಕ್ಕಂಥದ್ದನ್ನ ವೃತ್ತಛೇದಕ ಅಂತ ನಾವು ಯಾಕೆ ಕರಿತೀವಪ್ಪ ಅಂದ್ರೆ ಇದು ಈ ವೃತ್ತವನ್ನ ಪರಿಧಿಯ ಮೇಲಿನ ಬಿಂದುಗಳಾಗಿರ್ತಕ್ಕಂಥ ಪಿ ಮತ್ತು ಕ್ಯೂಗಳ ಮೂಲಕ ಆಗುತ್ತೆ. ಛೇದಕ ಅಂದ್ರೆ ಕತ್ತರಿಸ್ಬಿಟ್ಟು ಅದ್ರ ಮೂಲಕ ಆದ ಹೋಗ್ತಕ್ಕಂಥದ್ದನ್ನ ನಾವು ವೃತ್ತಛೇದಕ. ಉದಾಹರಣೆಗೆ ಇದು ಒಂದು ವೃತ್ತಛೇದಕ. ಗೊತ್ತಾಗ್ತಾ? ಇಲ್ಲೇನಾದ್ರು ನಾವು ಸಿ ಬಿ ಅಂತ ಕರಿತೀವಿ ಅಂದ್ರೆ ಇದು ಎ ಮತ್ತು ಬಿ ಅಂತಕ್ಕಂಥ ಪಾಯಿಂಟ್ ಮೂಲಕ ಆಗುತ್ತೆ. ಇದನ್ನ ವೃತ್ತಛೇದಕ ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ಪಾಯಿಂಟ್ ಏನು ಅಂತ ಹೇಳಿದ್ರೆ ವೃತ್ತ ಸ್ಪರ್ಶಕ ಅಂತಂದ್ರೆ ಏನು ನಾನು ಸ್ಪರ್ಶಕ ಅಂತಂದ್ರೆ ಅದನ್ನ ಬಹಳ ಸರಿ ಹೇಳ್ತಿದ್ದೀನಿ. ಆ ಪದದಲ್ಲೇ ಅರ್ಥ ಇರುತ್ತೆ. ಸ್ಪರ್ಶಕ ಸ್ಪರ್ಶಿಸೋದು ಜಸ್ಟ್ ಟಚ್ ಮಾಡೋದು. ಹೌದಾ? ಇದನ್ನು ಸ್ಪರ್ಶಿಸೋದು ಜಸ್ಟ್ ಟಚ್ ಮಾಡೋದು. ಹಾಗೇನೆ ಇಲ್ಲಿ ಉದಾಹರಣೆಗೆ ನಾವೀಗ ಎಳಿತಾ ಹೋಗ್ತಕ್ಕಂಥದ್ದು ಇಲ್ಲಿದ್ರೆ ವೃತ್ತಛೇದಕ, ಇಲ್ಲಿಗೆ ಬಂದ್ರು ವೃತ್ತಛೇದಕ, ಇಲ್ಲಿಗೆ ಬಂದ್ರು ವೃತ್ತಛೇದಕ, ಇಲ್ಲಿಗೆ ಬಂದ್ರು ವೃತ್ತಛೇದಕ. ಇಲ್ಲಿ ಒಂದು ಲೈನ್ ಹಿಡಿತೀವಿ. ಸರಿನಾ? ಈ ಪಾಯಿಂಟ್ ಮುಖಾಂತರ ಒಂದೇ ಒಂದು ಪಾಯಿಂಟ್ ಮುಖಾಂತರ ಒಂದು ಲೈನ್ ಇದೆ. ಎಂ ಎನ್ ಅಂತಕ್ಕಂಥದ್ದು ಒಂದು ಲೈನ್. ಇದು ಕೆ ಅಂತಕ್ಕಂಥ ಪಾಯಿಂಟ್ ಅಲ್ಲಿ ವೃತ್ತವನ್ನು ಸ್ಪರ್ಶಿಸಿ. ನೋಡಿ, ಈ ಎ ಬಿಗೂ ಮತ್ತು ಎಂ ಎನ್ಗೆ ಇರ್ತಕ್ಕಂಥ ವ್ಯತ್ಯಾಸ ಏನು? ಎ ಬಿ ಅಂತಕ್ಕಂಥ
ಬಿಂದುಗಳ ಮೂಲಕ ಹಾದು ಹೋಗಿದೆ, ಅದ್ರ ಮುಖಾಂತರ ಪಾಸ್ ಆಗಿ ಹೋಗಿದೆ. ಆದರೆ MN ಅಂತಕ್ಕಂಥ ರೇಖೆ ಈ ವೃತ್ತ ಪರಿಧಿಯನ್ನ ಕೆ ಅಂತಕ್ಕಂಥ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿಲ್ಲ ಅಥವಾ ಇಲ್ಲಿ ಹಿಡ್ಕೊಂಡು ಇಲ್ಲೊಂದು ಲೈನ್ ಗೊತ್ತಾ, ಈ ಪಾಯಿಂಟ್ ನಲ್ಲಿ ಮಾತ್ರ ಟಚ್ ಆಗಿದೆ. ಹೌದಾ? ಇಂಥವನ್ನ ನಾವೆಂತ ಕರೀತೀವಿ? ಸ್ಪರ್ಶಕ. ವೃತ್ತ ಪರಿಧಿಯ ಮೂಲಕ ವೃತ್ತ ಪರಿಧಿಯನ್ನ ಯಾವುದಾದರೂ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿರುವ ರೇಖೆಯನ್ನ ವೃತ್ತ ಸ್ಪರ್ಶಕ ಅಂತ. ಅರ್ಥ ಆಯ್ತಲ್ಲ? ವೃತ್ತ ಪರಿಧಿಯ ಮೇಲಿನ ಯಾವುದಾದರೂ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿರುವ ರೇಖೆ. ಎರಡು ಪಾಯಿಂಟ್ ಮುಖಾಂತರ ಹೋದ್ರೆ ಆಗೋಗ್ಬಿಡುತ್ತೆ. ಕೇವಲ ಕೆ ಅಂತಕ್ಕಂಥ ಪಾಯಿಂಟ್ ನಲ್ಲಿ ಮಾತ್ರ ಟಚ್ ಮಾಡಿದೆ ಈ ಲೈನ್, ಯಾವ ಪಾಯಿಂಟ್ ನಲ್ಲೂ ಟಚ್ ಮಾಡಿಲ್ಲ. ಈ ಲೈನ್ ಇಲ್ಲಿ ಡಿ ಅಂತಕ್ಕಂಥ ಪಾಯಿಂಟ್ ನಲ್ಲಿ ಮಾತ್ರ ಟಚ್ ಮಾಡಿದೆ, ಇನ್ನು ಬೇರೆ ಯಾವ ಬಿಂದುವಿನಲ್ಲೂ ಟಚ್ ಮಾಡಿಲ್ಲ. ಇಂಥವನ್ನು ನಾವೆಂತ ಕರಿತೀವಿ? ವೃತ್ತ ಸ್ಪರ್ಶಕ. ವೃತ್ತ ಪರಿಧಿಯ ಮೇಲಿನ ಯಾವುದಾದರೂ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿರುವ ರೇಖೆಯನ್ನು ನಾವೆಂತ ಕರಿತೀವಿ? ವೃತ್ತ ಸ್ಪರ್ಶಕ. ಈ ವೃತ್ತ ಸ್ಪರ್ಶಕ ಹೇಗಿರುತ್ತೆ? ಸಪೋಸ್ ನಾವೇನಾದರೂ ಈ ವೃತ್ತ ಸ್ಪರ್ಶಕದ ಮೂಲಕ ಈ ಏನು ಸ್ಪರ್ಶ ಬಿಂದು ಇದೆಯಲ್ಲ, ಇಲ್ಲಿ ಏನು ಈ ಕೆ ಅಂತಕ್ಕಂಥ ಸ್ಪರ್ಶ ಬಿಂದು ಇದೆಯಲ್ಲ, ಆ ಕೆ ಅಂತಕ್ಕಂಥ ಸ್ಪರ್ಶ ಬಿಂದುವನ್ನ ಈ ವೃತ್ತದ ಕೇಂದ್ರಕ್ಕೆ ಸೇರಿಸಿದ್ರೆ ಈ ಏನು ಇದೇನಾಗುತ್ತೆ ಇವಾಗ? ವೃತ್ತ ಕೇಂದ್ರ ಇದು ಪರಿಧಿಯ ಮೇಲಿನ ಯಾವುದಾದರೂ ಒಂದು ಬಿಂದು. ಹಾಗಾಗಿ ಓಕೆಯನ್ನು ನಾವೆಂತ ಕರಿತೀವಿ? ತ್ರಿಜ್ಯ. ಈ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಏನಿರುತ್ತೋ ಇದು ಲಂಬ ಕೋನವಾಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಲಂಬ ಕೋನವಾಗಿರುತ್ತದೆ ಅಂತಕ್ಕಂಥ ಪಾಯಿಂಟ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ತ್ರಿಜ್ಯ ಮತ್ತು ವೃತ್ತ ಸ್ಪರ್ಶಕಗಳ ನಡುವಿನ ಕೋನ ಲಂಬ ಕೋನವಾಗಿರುತ್ತದೆ. ಅಂತಕ್ಕಂಥ ಪಾಯಿಂಟ್ ಇದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ಓಕೆ ಲಂಬ ಚಿತ್ರದಲ್ಲಿ MN ಅಥವಾ ಕೋನ OKN ಈಸ್ ಈಕ್ವಲ್ ಟು ಕೋನ OKM ದಟ್ ಈಸ್ ಈಕ್ವಲ್ ಟು 90. ಆಯ್ತಾ? ಈ ಕೋನನು 90 ಡಿಗ್ರಿ ಇರುತ್ತೆ, ಈ ಕೋನನು 90 ಡಿಗ್ರಿ. ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಪಾಠದಲ್ಲಿ ಮುಂದೆ ಬರ್ತಕ್ಕಂಥ ಸಾಕಷ್ಟು ರಚನೆಗಳು, ಪ್ರಮೇಯಗಳು ಎಲ್ಲ ಈ ಬೇಸ್ ಮೇಲೆ ಇರ್ತದೆ. ಚೆನ್ನಾಗಿ ತಿಳ್ಕೊಳ್ಳಿ. ನೀವೆಲ್ಲ ಒಂದು ಸ್ಪರ್ಶಕ ಇದೆ, ಇಲ್ಲಿಂದ ಒಂದು ತ್ರಿಜ್ಯ, ಈ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಲಂಬ ಕೋನವಾಗಿ ಎಲ್ಲರೂ ಇಲ್ಲೊಂದು ತ್ರಿಜ್ಯ, ಈ ಪಾಯಿಂಟ್ ಮುಖಾಂತರ ಒಂದು ಸ್ಪರ್ಶಕ ಇದೆ. ಸರಿನಾ? ತ್ರಿಜ್ಯ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಲಂಬ ಕೋನವಾಗಿರುತ್ತದೆ. ನೋಡಿ, ವೃತ್ತದಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ, ಸ್ಪರ್ಶ ಬಿಂದುವಿನಲ್ಲಿ ಉಂಟಾದ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಲಂಬ ಕೋನವಾಗಿರುತ್ತದೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆದ ಪಾಯಿಂಟ್. ವೃತ್ತ ಸ್ಪರ್ಶಕ ಅಂತಂದ್ರೇನು? ವೃತ್ತ ಪರಿಧಿಯನ್ನು ಯಾವುದಾದರೂ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವ ರೇಖೆಯನ್ನು ವೃತ್ತ ಸ್ಪರ್ಶಕ ಎನ್ನುವರು. ವೃತ್ತದ ಪರಿಧಿಯನ್ನು ಯಾವುದಾದರೂ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವ ರೇಖೆಯನ್ನು ವೃತ್ತ ಸ್ಪರ್ಶಕ ಎನ್ನುವರು. ಈ ಚಿತ್ರ ಹಾಕೊಂಡು ಇಲ್ಲಿ MN ವೃತ್ತ ಸ್ಪರ್ಶಕ, ಇವೆಲ್ಲ ಏನು ಹಾಕಿದ್ರೆ MN ವೃತ್ತ ಸ್ಪರ್ಶಕ, K ಸ್ಪರ್ಶ ಬಿಂದು ಅಂತ ಬರ್ತದೆ. K ಸ್ಪರ್ಶ ಬಿಂದು ಬರ್ತದೆ.
ಆಯ್ತಾ? ನೆಕ್ಸ್ಟ್ ಬರ್ಕ್ರಿ ಪ್ರಮೇಯ. ವೃತ್ತದ ಮೇಲಿನ ಸ್ಟೇಟ್ಮೆಂಟ್, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಫಸ್ಟ್ ಏನು ಮಾಡ್ಕೋಬೇಕು ನಾವಿಲ್ಲಿ? ಒಂದು ವೃತ್ತ, ಹಾಕೊಂಡ್ರೆ ಚಿತ್ರ. ಓಕೆ, ಈ ಪ್ರಮೇಯದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಈ 8 ಮತ್ತು 9ನೇ ಕ್ಲಾಸ್ ಹಿಂದಿನ ತರಗತಿಗಳಲ್ಲಿ ಈಗಾಗಲೇ ಓದಿದೆ. ಏನಪ್ಪ ಅಂದ್ರೆ ಇಲ್ಲೊಂದು ಲೈನ್ ಇದೆ ಅಂತ, ಈ ಸರಳ ರೇಖೆಯನ್ನು ಹೊರತುಪಡಿಸಿ ಎಲ್ಲಾದರೂ ಅದರ ಹೊರಗೆ ಎಲ್ಲಾದರೂ ಕೆಳಗೆ ಎಲ್ಲಾದರೂ ಒಂದು ಬಿಂದುವನ್ನು ತೆಗೆದು, ಇದರಿಂದ ನಾನು ಈ ಬಿಂದುವಿನಿಂದ ಈ ರೇಖೆಗೆ ಲೈನ್ಗಳನ್ನು, ಸರಳ ರೇಖೆಗಳನ್ನು ಇಲ್ಲೊಂದು ಲೈನ್, ಓಕೆ, ಇಲ್ಲೊಂದು ಲೈನ್, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಈ ಒಂದು ಲೈನ್ ಕ್ರಾಸ್ ಆಗಿದೆ. ಈ ಒಂದು ಲೈನ್ ಇಲ್ಲಿ ಇದು A1 ಅಂತ, A2 ಅಂತ, ಇದನ್ನು A3 ಅಂತ, ಇದನ್ನು A ಅಂತ, ಇದನ್ನು A1 ಅಂತ, A2 ಅಂತ, A3 ಅಂತ, ಇದನ್ನು O ಅಂತ ಫಾರ್ ಎಕ್ಸಾಂಪಲ್. ಸರಿನಾ? ನಾನು ಹೇಳ್ತಾ ಇರ್ತಕ್ಕಂಥ ಪಾಯಿಂಟನ್ನು ಅರ್ಥ ಮಾಡಿ. ಒಂದು ಸರಳ ರೇಖೆಯನ್ನು ಇಟ್ಕೊಳ್ತೀನಿ, ಸರಳ ರೇಖೆಯನ್ನು ಬಿಟ್ಟು ಬೇರೆ ಬಿಂದುವಿನಲ್ಲಿ ಇನ್ನೊಂದು ಬಿಂದುವನ್ನು ಪರಿಗಣಿಸಿಬಿಟ್ಟು ಇಲ್ಲಾದ್ರೂ ತಗೊಳ್ಳಿ, ಆ ರೇಖೆಯನ್ನು ಹೊರತುಪಡಿಸಿದಂಥ ಜಾಗದಲ್ಲಿ ಒಂದು ಬಿಂದುವನ್ನು ತೆಗೆದುಕೊಂಡು ಆ ಬಿಂದುವಿನಿಂದ ಆ ರೇಖೆಗೆ ಸಾಕಷ್ಟು ಸರಳ ರೇಖೆಗಳನ್ನು ಎಳಿತಾ ಹೋಗ್ತೀನಿ. ಈ ರೀತಿ ಎಳಿತಾ ಹೋದಂಗೆ ನೀವು ಗಮನಿಸಿ, ಇದರಲ್ಲಿ ಕಡಿಮೆ ದೂರವನ್ನು ಹೊಂದಿರತಕ್ಕಂಥ ರೇಖೆ ಯಾವುದು? OA1 ಇದೆ, OA2 ಇದೆ, OA3 ಇದೆ, OA ಇದೆ, OA1, OA2, OA3 ಅಂತ ಬೇಕಾದ್ರೆ ನಾವು A4, A5, A6 ಅಂತ ಕೊಟ್ಕೊಂಡ್ರೆ OA4, OA5, OA6 ಇರ್ತಾರೆ ಎಲ್ಲ ಇದಾವಲ್ಲ. ಈ ರೇಖೆಗಳಲ್ಲಿ ಈ MN ಅಂತಕ್ಕಂಥ ಸರಳ ರೇಖೆಗೆ ಇರ್ತಕ್ಕಂಥ ರೇಖೆಗಳಲ್ಲಿ ಅತ್ಯಂತ ಚಿಕ್ಕ ರೇಖೆ ಯಾವುದು? ಅತ್ಯಂತ ಚಿಕ್ಕ ದೂರವನ್ನು ಅಥವಾ ಕಡಿಮೆ ದೂರವನ್ನು ಹೊಂದಿರತಕ್ಕಂಥ ರೇಖೆ ನೋಡಿದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತಾಗಿದೆ, OA ಅಂತಕ್ಕಂಥದ್ದು ಕನಿಷ್ಠ ದೂರದಲ್ಲಿದೆ. OA ಅಂತಕ್ಕಂಥದ್ದು ಕನಿಷ್ಠ ದೂರದಲ್ಲಿದೆ ಅಂತ ಗೊತ್ತಾಗ್ತದೆ. ಹಾಗೆ ಯಾವುದು ಕನಿಷ್ಠ ದೂರವನ್ನು ಹೊಂದಿರುತ್ತೋ ಆ ರೇಖೆ ನಾವು ತಗೊಂಡಿರ್ತಕ್ಕಂಥ ದತ್ತ ರೇಖೆಗೆ ಲಂಬವಾಗಿರುತ್ತದೆ.
ಲಂಬವಾಗಿರುತ್ತದೆ ಅಂತ ಗೊತ್ತಾಗಿದೆ. ದೇರ್ಫೋರ್ ನಾವು ಯಾವ ಕನ್ಕ್ಲೂಷನ್ ಬರ್ಬೋದು, ಓ ಎ ಲಂಬ ಎಂ ಎನ್ ಅಂತ ಕನ್ಕ್ಲೂಷನ್ ಬರ್ಬೋದು. ಇನ್ಯಾವುದು ಲಂಬ ಇರಕ್ಕೆ ಸಾಧ್ಯನೇ ಇಲ್ಲ. ಯಾವ್ದಾದ್ರೂ ಲಂಬ ಇದೆ ಅಂತಂದ್ರೆ ಅದರ ಅರ್ಥ ಇದು ಅತ್ಯಂತ ಕಡಿಮೆ ಇರತಕ್ಕಂಥ ದೂರ. ಉದಾಹರಣೆಗೆ ಈಗ ನೀವು RCC ಹಾಕ್ಬೇಕಾದ್ರೆ ಕೋಲ್ ನಿಲ್ಲಿಸ್ತಾರೆ, ಗೂಟ ನಿಲ್ಲಿಸ್ತಾರಲ್ವಾ, ಅದರಲ್ಲಿ ಆ ಗೂಟುಗಳಲ್ಲಿ ನೋಡ್ರಿ ಯಾವ್ದೇನು ಸ್ಟ್ರೈಟ್ ಅಲ್ಲಿ ನಿಂತಿರುತ್ತಲ್ಲ ಅದ್ರ ಉದ್ದನೇ ಕಡಿಮೆ, ಅದೆಲ್ಲರ ಮುಂಚೆ ಉದ್ದ ಜಾಸ್ತಿ ಆಯ್ತು ಅಂದ್ರೆ ಕರೆಕ್ಟ್ ನಿಲ್ಸಕ್ ಬರ್ತಿದ್ದ ಏನ್ ಮಾಡೋಕ್ ನಾವು ಕ್ರಾಸ್ ಮಾಡ ಅಲ್ವಾ. ಸೊ ಹಾಗಾಗಿ ಏನಿದು ಸ್ಟ್ರೈಟ್ ಅತ್ಯಂತ ಕನಿಷ್ಠ ದೂರವನ್ನು ಹೊಂದಿರತಕ್ಕಂಥ ರೇಖೆ ಇದೆಯಲ್ಲ ಅದು ನಾವು ಎಳೆದಿರ್ತಕ್ಕಂಥ ದತ್ತ ರೇಖೆ ಏನಿದೆಯೋ ಅದಕ್ಕೆ ಲಂಬವಾಗಿರುತ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದರ ಪರಿಕಲ್ಪನೆಗೆ ಈ ಪ್ರಮೇಯವನ್ನು ಸಾಧಿಸ್ತಾರೆ. ಬರ್ಕೊಳ್ಳಿ, ಏನಾದ್ರು ಚಿತ್ರ ಬರ್ಕೊಂಡಿದ್ದೀರಾ? ಓಕೆ, ತುಂಬಾ ಸುಲಭ ಇರ್ತಕ್ಕಂಥ ಪ್ರಮೇಯ. ಬಹುಶಃ 10ನೇ ತರಗತಿನಲ್ಲಿ ಇಷ್ಟು ಸುಲಭ ಇರ್ತಕ್ಕಂಥ ಪ್ರಮೇಯ ಯಾವುದಿಲ್ಲ. ದತ್ತ ಓ ಕೇಂದ್ರ ಉಳ್ಳ ವೃತ್ತಕ್ಕೆ ತುಂಬಾ ಸುಲಭ ಇದೆ, ನೇರವಾಗಿ ಬರ್ಕೋಬಹುದು, ನೀವೇ ಅರ್ಥ ಆಗ್ತದೆ. ಓ ಕೇಂದ್ರ ಉಳ್ಳ ವೃತ್ತಕ್ಕೆ ಪ್ರಕಟ, ಓ ಕೇಂದ್ರ ಉಳ್ಳ ವೃತ್ತಕ್ಕೆ ಎ ಬಿ ಸ್ಪರ್ಶಕ, ಎ ಬಿ ಸ್ಪರ್ಶಕ, ಪಿ ಸ್ಪರ್ಶಬಿಂದು, ಪಿ ಸ್ಪರ್ಶಬಿಂದು, ಓ ಬಿ ವೃತ್ತಕ್ಕೆ ಎಳೆದ ತ್ರಿಜ್ಯ, ಓ ಬಿ ವೃತ್ತದ ತ್ರಿಜ್ಯ. ಏನ್ ಹೇಳ್ತಾರೆ ಬರೀಬಹುದು, ಹೀಗೆ ಸೆಂಟೆನ್ಸ್ ಇರಬೇಕು ಅಂತ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು, ಸಾಧನೆ ಏನಂತ ಮಾಡಬೇಕು, ಓ ಪಿ ಲಂಬ ಎ ಬಿ, ಓ ಪಿ ಲಂಬ ಎ ಬಿ. ಓಕೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಈ ಸ್ಪರ್ಶಕ ಏನಿದೆಯೋ, ತ್ರಿಜ್ಯ ಏನಿದೆಯೋ, ಈ ತ್ರಿಜ್ಯ ಮತ್ತು ಸ್ಪರ್ಶಕಗಳು ಕೂಡಿರ್ತಕ್ಕಂಥ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಈ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಬೇಕು. ಹಾಗಾಗಿ ನಾವು ಓ ಪಿ ಲಂಬ ಎ ಬಿ ಅಂತ ಬರ್ಕೊಂಡು, ಎ ಬಿ ಲಂಬ ಓ ಪಿ ಅಂತ ಬರ್ಕೊಂಡ್ರು ಏನ್ ತಪ್ಪು. ಓಕೆ, ನೆಕ್ಸ್ಟ್ ರಚನೆ, ಒಂದು ಸಣ್ಣ ರಚನೆ ಮಾಡೋಣ. ಇದನ್ನು ಬೇಕಾದ್ರೆ ಹತ್ತದಲ್ಲಿ ಬೇಕಾದ್ರೆ ತೋರಿಸ್ಕೋಬಹುದು. ಏನಪ್ಪ ಅಂದ್ರೆ, ಈ ಪಿ ಅನ್ನು ಹೊರತುಪಡಿಸಿರ್ತಕ್ಕಂಥ ಯಾವುದಾದರೂ ಒಂದು ಬಿಂದುವಿನಲ್ಲಿ ಕೇಂದ್ರದಿಂದ ಲೈನ್ ಹಾಗೆ ಹೇಳಿದ್ದೆ ನಾನು. ಆ ತರ ಪಿ ಅನ್ನು ಹೊರತುಪಡಿಸಿದ ಪಾಯಿಂಟ್ ಪಿ ಎಲ್ಲಿರೋದು, ವೃತ್ತ ಪರಿಧಿಯ ಮೇಲಿನ ಬಿಂದು ಮತ್ತೆ ಸ್ಪರ್ಶಕದ ಮೇಲಿನ ಬಿಂದು, ಎರಡಕ್ಕೂ ಕಾಮನ್ ಪಾಯಿಂಟ್ ಪಿ ಅಂತಕ್ಕಂಥದ್ದು ಈ ಪರಿಧಿಗೂ ಸೇರಿದೆ, ಈ ಸ್ಪರ್ಶಕಕ್ಕೂ ಸೇರಿದೆ. ಆ ತರ ನೀವು ಎಲ್ಲಾದ್ರೂ ಲೈನ್ ಮಾಡಿ ಹೇಳ್ತೀನಿ, ಸಾಕಷ್ಟು ಹೇಳಕ್ಕಾಗುತ್ತೆ, ನಾನು ಅಂತ ಹೇಳ್ತೀನಿ. ಓಕೆ, ಇದಕ್ಕೆ ಸ್ವಲ್ಪ ಇದಕ್ಕೆ ಕ್ಯೂ ಅಂತ ಕೊಡೋಣ, ಇದಕ್ಕೆ ಇಲ್ಲೊಂದು ಪಾಯಿಂಟಿಗೆ ಎಂ ಅಂತ ಕೊಡೋಣ. ಏನಂದ್ರೆ ಏನು, ಕ್ಯೂ ವೃತ್ತ ಪರಿಧಿಯ ಹೊರಗಿನ ಬಿಂದು, ವೃತ್ತ ಪರಿಧಿಯ ಹೊರಗಿನ ಬಿಂದು, ವೃತ್ತ ಪರಿಧಿಯ ಹೊರಗಿನ ಬಿಂದು. ಬರ್ಕೊಂಡ್ರ? ನೆಕ್ಸ್ಟ್ ಸಾಧನೆ ನೋಡಿ, ಇದು ವೆರಿ ಸಿಂಪಲ್. ಓ ಕ್ಯೂ ಗ್ರೇಟರ್ ದ್ಯಾನ್ ಓ ಪಿ, ಕರೆಕ್ಟಾ? ಓ ಕ್ಯೂ ಗ್ರೇಟರ್ ದ್ಯಾನ್ ಓ ಪಿ ಅಥವಾ ಓ ಕ್ಯೂ ಗ್ರೇಟರ್ ದ್ಯಾನ್ ಓ ಎಂ. ಸರಿನಾ? ನೋಡಿದ್ರೆ ಓ ಕ್ಯೂ ಓ ಎಂ ಗಿಂತ ದೊಡ್ಡದು ತಾನೆ ಉದ್ದದಲ್ಲಿ, ಸರಿನಾ? ಅದನ್ನೇ ನಾನು ತಗೊಳ್ತೀನಿ, ಓ ಕ್ಯೂ ಈಸ್ ಗ್ರೇಟರ್ ದ್ಯಾನ್ ಓ ಪಿ. ಬರೀಬೋದಾ? ಕಾರಣ ಏನು, ಓ ಎಂ ಈಸ್ ಈಕ್ವಲ್ ಟು ಓ ಪಿ, ಒಂದೇ ವೃತ್ತದ ತ್ರಿಜ್ಯಗಳಾಗಿರುತ್ತೆ. ದೇರ್ಫೋರ್ ಏನ್ ಕನ್ಫ್ಯೂಷನ್ ತರಬಹುದು, ಓ ಕ್ಯೂ ವೃತ್ತ
ವೃತ್ತ ಕೇಂದ್ರಕ್ಕೆ ಎಳೆದ ವೃತ್ತ ಕೇಂದ್ರದಿಂದ ಎಳೆದ ಕನಿಷ್ಠ ದೂರ ಆದಾಗ ನಾನು ಹೇಳಿದ್ದೀನಿ ಲಂಬ. ಓಕೆ, ಅರ್ಥ ಆಯ್ತಾ ನಿಮಗೆ ಪ್ರಮೇಯ? ಸೊ ಒಟ್ಟಾರೆ ಏನಪ್ಪ ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈ ಪಾಯಿಂಟ್ ಅನ್ನ. 3 ಮಾರ್ಕ್ಸಿನ ಒಂದು ಪ್ರಶ್ನೆ ಕಡ್ಡಾಯವಾಗಿ ಪ್ರಮೇಯದಲ್ಲಿ ಇರುತ್ತೆ. ಇದರಲ್ಲಿ ಇನ್ನೊಂದು ಪ್ರಮೇಯ ಇದೆ. ಈ ಪ್ರಮೇಯ ತಪ್ಪಿದ್ರೆ ಅದು 2ರಲ್ಲಿ ಒಂದು ಪ್ರಮೇಯ ಇದೆ. ಇದೇನಪ್ಪ ನಾವು ಅಂತ ಹೇಳಿದ್ರೆ, ಯಾವುದೇ ಒಂದು ವೃತ್ತದಲ್ಲಿ ವೃತ್ತ ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನ ಲಂಬಕೋನವಾಗಿರುತ್ತದೆ ಅನ್ನೋ ಪರಿಕಲ್ಪನೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊ. ಅತ್ಯಂತ ತುಂಬಾ ಸುಲಭವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಪ್ರಮೇಯ ಇದೆ. ಇದರಲ್ಲಿ 10ನೇ ಕ್ಲಾಸ್ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ನಾವು ಇರ್ತಕ್ಕಂಥ ಪ್ರಮೇಯ ಅಲ್ಲ ಇದು. ತುಂಬಾ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಮೇಯ. ಎಂತ ಬೆಟ್ಟರೂ ಕೂಡ ಈ ಪ್ರಮೇಯವನ್ನ ಸುಲಭವಾಗಿ ಸಾಧಿಸಬಹುದು. ಓಕೆ, ಈಗ ಇದರಲ್ಲಿ ಇನ್ನೊಂದು ಪ್ರಮೇಯ ಇದೆ. ಅದೊಂದು ಪ್ರಮೇಯವನ್ನು ನಾವು ಸಾಲ್ವ್ ಮಾಡೋಣ. ಇವೆರಡೂ ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಅಂತ ಗ್ಯಾರಂಟಿ ಇರುತ್ತೆ. ಬರ್ತಾನೆ ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಓಕೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರಮೇಯ ಅಂದ ತಕ್ಷಣ ಸಾಲ್ವ್ ಮಾಡಬೇಕು ಅಂತ ತಕ್ಷಣ ಫಸ್ಟ್ ಏನು ಹಾಕೋಬೇಕು? ಚಿತ್ರ ಹಾಕೋಬೇಕು ಅಲ್ವಾ? ಅವರೇ ಹೇಳ್ತಾ ಇದ್ದಾರೆ ಹೇಗಿರ್ಬೇಕಂತ. ಇದು ಬಾಹ್ಯ ಬಿಂದುವಿನಿಂದ, ಬಾಹ್ಯ ಅಂದ್ರೆ ಏನಂತ? ಈ ವೃತ್ತವನ್ನು ಹೊರತುಪಡಿಸಿ ಹೊರಗಡೆ, ವೃತ್ತದಿಂದ ಹೊರಗಡೆ ಯಾವ್ದಾದ್ರು ಒಂದು ಪಾಯಿಂಟ್ ಎಲ್ಲಾರು ತಗೊಂಡ್ಬರ್ತೀನಿ. ಯಾವ್ದಾದ್ರು ಒಂದು ಪಾಯಿಂಟ್ ತಗೊಂಡು ಆ ಪಾಯಿಂಟ್ ಇಂದ ಸ್ಪರ್ಶಕ ಹೇಳ್ಬೇಕು. ಓಕೆ, ಆ ಪಾಯಿಂಟ್ ಇಂದ ಸ್ಪರ್ಶಕಗಳನ್ನು ರಚಿಸಬೇಕು. Okay. ಹೆಸರು ಕೊಡಿ. ಎ ಬಿ ಸಿ ಏನ್ ಬೇಕಾದ್ರೆ ಹೆಸರು. ಓಕೆ, ಆಯ್ತಾ? ಚಿತ್ರ ಹಾಕೊಂಡಿರೋದ ಇಲ್ಲೇನು ಮಕ್ಕಳೇ? ಸ್ಟೇಟ್ಮೆಂಟ್ ಏನಿದೆ? ಬಾಹ್ಯ ಬಿಂದುವಿನಿಂದ ಅಂದ್ರೆ ವೃತ್ತವನ್ನು ಹೊರತುಪಡಿಸಿ ಎಲ್ಲಾದ್ರೂ ಒಂದು ಪಾಯಿಂಟ್, ಆ ಪಾಯಿಂಟ್ ನಿಂದ 2 ಸ್ಪರ್ಶಕ ಹೇಳ್ತಾರೆ. ನಾನು ಈಗ ಹೇಳಿರ್ತಕ್ಕಂಥ ಸ್ಪರ್ಶಕಗಳು ಯಾವುದು? ಎ ಬಿ ಮತ್ತು ಎ ಸಿ. ಅವೇನಂತೆ? ಅವೆರಡು ಪರಸ್ಪರ ಸಮ ಅಂತ ತೋರಿಸ್ಬೇಕು. ಅಂದ್ರೆ ನಾವು ಇದೇನು ಪ್ರೂವ್ ಮಾಡಬೇಕು? ಎ ಬಿ ಈಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡಬೇಕು. ನನಗೆ ಬೇಕಾದ ಅನುಕೂಲಗಳನ್ನು ನಾನು ಇಲ್ಲಿ ಮಾಡ್ಕೊಂಡು. ಓಕೆ, ಮೊದಲನೇದೇನು? ದತ್ತ. ಹೇಳಿ, ನೀವು ಹೇಳಿ ಏನ್ ಬೇಕು? ದತ್ತ. ಓ ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಎ ನಿಂದ
ಎ ಬಿ ಮತ್ತು ಎ ಸಿ ಸ್ಪರ್ಶಕಗಳನ್ನು ಎಳೆದಿದೆ. ಓ ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಏನಿಂದ ಎ ಬಿ ಮತ್ತು ಎ ಸಿ ಸ್ಪರ್ಶಕಗಳನ್ನು ಎಳೆದು ಓ ಬಿ ಓ ಎ ಮತ್ತು ಓ ಸಿಗಳನ್ನು ಸೇರಿಸಿ ಇನ್ನೊಂದ್ಸರಿ ಹೇಳ್ಬೇಕಾ? ಓ ಕೇಂದ್ರವುಳ್ಳ ವೃತ್ತಕ್ಕೆ ನಾವೇನ್ ಮಾಡಿದ್ವಿ ಅದನ್ನ ಬರೀತೀವಿ. ಓ ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಏನಿಂದ ಎ ಬಿ ಮತ್ತು ಎ ಸಿ ಸ್ಪರ್ಶಕಗಳನ್ನು ಎಳೆದು ಓ ಬಿ ಓ ಎ ಮತ್ತು ಓ ಸಿಗಳನ್ನು ಸೇರಿಸಿ. ರೈಟ್? ನೆಕ್ಸ್ಟ್ ಸಾಧನೆ. ಏನ್ ಪ್ರೂವ್ ಮಾಡಬೇಕು? ಸ್ಟೇಟ್ಮೆಂಟ್ ಓದ್ಕೊಳ್ಳಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಈ ಹೊರಗಡೆಯಿಂದ ನಾನು ಎಳೆದಿರ್ತಕ್ಕಂಥ ಸ್ಪರ್ಶಕಗಳು ಯಾವುದಿಲ್ಲಿ? ಎ ಬಿ ಮತ್ತು ಎ ಸಿ. ಅವೇನಂತೆ? ಸಮ ಅಂತ ಪ್ರೂವ್ ಮಾಡಬೇಕು. ಏನು ಸಾಧನೆಯ? ಎ ಬಿ ಈಸ್ ಈಕ್ವಲ್ ಟು ಎ ಸಿ. ಕರೆಕ್ಟಾ? ಇಲ್ಲೇ ನನಗೆ ರಚನೆಯ ಅವಶ್ಯಕತೆ ಇಲ್ಲ, ನೇರವಾಗಿ ಮುಂದೆ ನಾನು ಹೋಗ್ತೀನಿ. ಸಾಧನೆ ಎಲ್ಲ ನಿಮಗೆ ಗೊತ್ತಿರೋದು. 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ಓದಿರ್ತಕ್ಕಂಥ ಪ್ರಮೇಯದ ಆಧಾರದ ಮೇಲೆ ಮಾಡ್ತಿರ್ಬೋದು. ನೋಡಿ ಇಲ್ಲಿ ಏನ್ ಮಾಡ್ತೀನಿ, ನೀವು ನಾನು ಬರಿತಾ ಇರ್ತಕ್ಕಂಥ ಸರಿನಾ ಬರಿಬಹುದಾ ಅಂತ ಹೇಳಿದ್ರೆ, ತ್ರಿಭುಜ ಎ ಬಿ ಓ ಮತ್ತು ತ್ರಿಭುಜ ಎ ಸಿ ಓಗಳಲ್ಲಿ ಅವೆರಡನ್ನು ಹೋಲಿಕೆ ಮಾಡ್ತೀವಿ. ಎ ಸಿ ಓಗಳಲ್ಲಿ ಓಕೆ, ಈ ತ್ರಿಭುಜ ಮತ್ತು ಈ ತ್ರಿಭುಜವನ್ನು ಹೋಲಿಕೆ ಮಾಡೋದಂದ್ರೆ ಪರಸ್ಪರ ಸಮನಾಗಿರ್ತಕ್ಕಂಥ ಅಂಶಗಳನ್ನು ಬರೀತಕ್ಕಂಥ. ನೋಡಿ ನಾವು ಬರೆಯಬಹುದಾಗಿರ್ತಕ್ಕಂಥ ಕೋನ ಓ ಬಿ ಎ ಈಸ್ ಈಕ್ವಲ್ ಟು ಕೋನ ಓ ಸಿ ಎ ಅಂತ ಬರೀಬಹುದಾ? ಓ ಬಿ ಎ ಈಸ್ ಈಕ್ವಲ್ ಟು ಓ ಸಿ ಎ. ಇವೆರಡೂ ಕೋನಗಳು ಪರಸ್ಪರ ಸಮ ಅಂತ ಬರೀಬಹುದಾ? ಬರೀಬಹುದು. ಯಾಕೆ? ಈಗಿನ ಜಸ್ಟ್ ಹಿಂದಿನ ಪ್ರಮೇಯದಲ್ಲಿ ಓದಿದ್ದೀವಿ, ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಲಂಬ ಕೋನವಾಗಿರುತ್ತೆ. ಇದು ತ್ರಿಜ್ಯ, ಇದು ಸ್ಪರ್ಶಕ, ಆಗ 90 ಡಿಗ್ರಿ. ಇದು ಈ ಕಡೆಗಳಲ್ಲೂ ಕೂಡ ಇದು ತ್ರಿಜ್ಯ, ಇದು ಸ್ಪರ್ಶಕ, ಅಂದ್ರೆ ಇದು 90 ಡಿಗ್ರಿ. ಎರಡು 90 ಡಿಗ್ರಿ ಇರೋದ್ರಿಂದ ಪರಸ್ಪರ ಸಮ. ಕಾರಣ ಏನು? ಲಂಬ ಕೋನ ಅಥವಾ ಪ್ರಮೇಯ ಅಂತ ಬರೋದು ಆಯ್ತು. ಕರೆಕ್ಟಾ? ಹಾಗೆ ಓ ಎ ಈಸ್ ಈಕ್ವಲ್ ಟು ಓ ಎ ಅಂತ ಬರೀಬೋದಾ? ಸಾಮಾನ್ಯ ಭಾಗ ಇದು ಈ ಕಡೆಗೂ ಸೇರಿದೆ, ಈ ಕಡೆಗೂ ಸೇರಿದೆ. ಸಾಮಾನ್ಯ ಭಾಗ. ಕರೆಕ್ಟಾ? ನೆಕ್ಸ್ಟ್ ಮತ್ತೆ ಬರೀಬಹುದು. ನೀವೇ ಹೇಳಿ ನೋಡೋಣ. ಇನ್ನೊಂದು ಪಾಯಿಂಟ್ ಬರ್ಕೊಂಡ್ರೆ ಅಲ್ಲಿ ನಮ್ದು ಮುಗಿದಿ ಪ್ರಮೇಯ. ಗುಡ್. ಏನೇಳಿ? ಓ ಬಿ ಈಸ್ ಈಕ್ವಲ್ ಟು ಓ ಸಿ. ಯಾಕೆ? ತ್ರಿಜ್ಯ ನಾವಾಗಲೇ ಓದಿದ್ವಿ. ತ್ರಿಜ್ಯದ ಪರಿಕಲ್ಪನೆ ಒಂದೇ ವೃತ್ತದಲ್ಲಿನ ತ್ರಿಜ್ಯಗಳು ಪರಸ್ಪರ ಸಮನಾಗಿರುತ್ತವೆ. ಓ ಬಿ ಅನ್ನೋದು ತ್ರಿಜ್ಯ, ಓ ಸಿ ಅನ್ನೋದು ತ್ರಿಜ್ಯ. ಒಂದೇ ವೃತ್ತದಲ್ಲಿ ಎಷ್ಟು ತ್ರಿಜ್ಯಗಳನ್ನು ಹೇಳ್ಕೊಂಡ್ರು ಕೂಡ ಅವುಗಳ ಅಳತೆ ಒಂದೇ ಆಗಿರುತ್ತದೆ. ಓಕೆ, ಇದು ನೋಡಿ, ಈಗ ಇದು ಲಂಬಕೋನ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅದು ಲಂಬಕೋನಕ್ಕೆ ದ್ವಿಮುಖ ಬಾಹುವನ್ನೇ ಅಂತ ಕರಿತೀವಿ, ಕರ್ಣ ಆಯಿತು. ಓ ಬಿ ಅನ್ನೋದೇನಾಯಿತು? ಬಾಹು ಆಯಿತು. ಹಾಗಾಗಿ ಯಾವ ಸಿದ್ಧಾಂತ ಉಪಯೋಗಿಸ್ಬೋದು? ಲಂಬಕೋನ ಕರ್ಣ ಬಾಹು ಸಿದ್ಧಾಂತ ಉಪಯೋಗಿಸ್ಬೋದು. ಲಂಬಕೋನ ಕರ್ಣ ಬಾಹು ಸಿದ್ಧಾಂತದಿಂದ ಎರಡು ತ್ರಿಭುಜಗಳೇನ ಸರ್ವಸಮ. ಅದೇನು? ತ್ರಿಭುಜ ಓ ಬಿ ಎ ಸರ್ವಸಮ ತ್ರಿಭುಜ ಓ ಸಿ ಎ. ಹೌದಾ? ಒಂದು ಸರಿ ಸರ್ವಸಮ ಆಯಿತು ಅಂದ್ರೆ ಇನ್ನು ಉಳಿದಿರ್ತಕ್ಕಂಥ ಅಂಶಗಳೇನಾಗಿತ್ತು? ಪರಸ್ಪರ ಸಮ. therefore ಏನಂತ ಬರ್ಬೋದು? ಎ ಬಿ ಈಸ್ ಈಕ್ವಲ್ ಟು ಎ
ಎ ಬಿ ಇಸ್ ಈಕ್ವಲ್ ಟು ಎ ಸಿ. ನೆಕ್ಸ್ಟ್ ಏನ್ ಮಾಡಬೇಕು? ಮುಗಿದ ಪ್ರಮೇಯ ಸಾಧನೆಯಲ್ಲಿರ್ತಕ್ಕಂಥದ್ದು ಸಾಧನೆಯಲ್ಲಿ ಬಂದಿದೆ, ಹಾಗಾಗಿ ನಮ್ಮ ಪ್ರಮೇಯ ಮುಗಿದಿದೆ. 8ನೇ ಕ್ಲಾಸಲ್ಲೂ 9ನೇ ಕ್ಲಾಸಲ್ಲೂ ಇರ್ತಕ್ಕಂಥ ಸಿದ್ಧಾಂತವನ್ನು ಉಪಯೋಗಿಸಿ ಮಾಡಿರೋದು. ನಿನ್ನ ಮಕ್ಕಳೇ ಇನ್ನೊಂದ್ಸರಿ ಹೇಳ್ತೀನಿ. ಆಯ್ತಾ? ವರ್ಕೌಟ್ ಆಯ್ತಾ? ಓಕೆ, ನೋಡಿ ಸ್ಟೇಟ್ಮೆಂಟ್ ಏನ್ ಮಕ್ಕಳೇ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ತುಂಬಾ ಸುಲಭ ಇರತಕ್ಕಂಥ ಪ್ರಮೇಯ. ನಾನು ಆಗ್ಲೇ ಮಾಡಿರ್ತಕ್ಕಂಥ ಪ್ರಮೇಯ, ಈಗಿನ ಪ್ರಮೇಯ, ಇವೆರಡೂ ಪ್ರಮೇಯಗಳಲ್ಲಿ ಒಂದು ಪ್ರಮೇಯ 100 ಮಾರ್ಕ್ಸ್ಗೆ ಕಡ್ಡಾಯವಾಗಿ, ಅಂದ್ರೆ ಪ್ರತಿಶತ 100ಕ್ಕೆ 100% ಇವೆರಡರಲ್ಲಿ ಒಂದು ಪ್ರಮೇಯ 3 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ. ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಎರಡೂ ಪ್ರಮೇಯಗಳನ್ನು ಕಡ್ಡಾಯವಾಗಿ ನೀವು ಕಲಿಯಲೇಬೇಕು ಪರೀಕ್ಷಾ ದೃಷ್ಟಿಯಲ್ಲಿ. ಓಕೆ, ಸ್ಟೇಟ್ಮೆಂಟ್ ಏನು? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಓಕೆ, ಇಲ್ಲಿ ನಾನು ಚಿತ್ರ ಹಾಕೊಂಡಿದ್ದೀನಿ, ಒಂದು ವೃತ್ತ ಹಾಕೊಂಡಿದ್ದೀನಿ, ಅದರ ಕೇಂದ್ರವು ಆ ವೃತ್ತವನ್ನು ಹೊರತುಪಡಿಸಿ ಹೊರಗಡೆ ಯಾವ್ದಾದ್ರು ಒಂದು ಪಾಯಿಂಟ್ ತಗೊಳ್ಳಿ, ಅದಕ್ಕೆ ಏನಾದರೂ ಒಂದು ಹೆಸರು ಕೊಡ್ಕೊಳ್ಳಿ. ನನಗೆ ಎ ಅಂತ ಕೊಡ್ಕೊಳ್ಳಿ, ನೀವು ಪಿ ಎ ಕೊಡಿ, ನಿಮ್ಮ ಇಷ್ಟ. ಇದರಿಂದ 2 ಸ್ಪರ್ಶಕ ಹೇಳ್ಕೊಂಡು ಯಾವ್ಯಾವುದು? ಎ ಬಿ ಮತ್ತು ಎಸ್. ಇವುಗಳಲ್ಲಿ ಇಲ್ಲಿ ಸೇರಿಸ್ಕೊಂಡಿದ್ದೆ. ನಾನು ಏನು ಚೇಂಜಸ್ ಮಾಡಿದ್ದೆ, ಸುಮ್ಮನೆ ಸೇರಿಸಿದ್ದೀನಿ ಅಷ್ಟೇ. ಬಟ್ ಏನು ಬದಲಾವಣೆ ಏನಾಗಿಲ್ಲ ಸೇರಿಸೋದು. ಓಕೆ, ವೃತ್ತ ಏನು? ಓ ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಎ ನಿಂದ ಎ ಬಿ ಮತ್ತು ಎ ಸಿ ಸ್ಪರ್ಶಕಗಳನ್ನು ಎಳೆದು ಓ ಬಿ, ಓ ಎ ಮತ್ತು ಓ ಸಿ ಗಳನ್ನು ಸೇರಿಸಿ. ನಾವೇನು ಮಾಡಿದ್ವಿ ಅದನ್ನು ಬರ್ದಿದ್ವಿ ಅಷ್ಟೇ. ಕರೆಕ್ಟಾ? ನೀವೇನು ಮಾಡಿದ್ರೆ ಅದನ್ನು ಬರೀ. ಸಪೋಸ್ ಇಲ್ಲೇನೋ ಒಂದು ವೃತ್ತ ತಗೊಳ್ತೀರಾ, ಏನೋ ಹೆಸರು ಕೊಡ್ತೀರಾ, ಹಿಂಗೆ ಹಾಕೊಳ್ತೀರಾ, ಈಗ ಹಾಕೊಳ್ತೀರಾ, ಇಲ್ಲೊಂದು ಚಿತ್ರ, ಇಲ್ಲ ಇದಕ್ಕೇನೋ ಪಿ ಕೊಡ್ತೀರಾ, ಇದಕ್ಕೆ ಕ್ಯೂ ಕೊಡ್ತೀರಾ, ಇದಕ್ಕೆ ಆರ್ ಕೊಡ್ತೀರಾ, ಇದಕ್ಕೆ ಓ ಕೊಡ್ತೀರಾ. ಅವಾಗ ಏನು ಬರೀಬೇಕು? ಓ ಕೇಂದ್ರ ಉಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಪಿ ನಿಂದ ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳನ್ನು ಎಳೆದು ಓ ಕ್ಯೂ, ಓ ಬಿ ಮತ್ತು ಓ ಆರ್ ಗಳನ್ನು ಸೇರಿಸಿ. ರೈಟ್? ಆ ರೀತಿ ಬರೀಬೇಕು. ನೆಕ್ಸ್ಟ್ ಏನ್ ಸಾಧಿಸಬೇಕಂದ್ರೆ ಸ್ಟೇಟ್ಮೆಂಟ್ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಹಾಗಾದ್ರೆ ಈ ಚಿತ್ರದಲ್ಲಿ ನಾನು ಬಾಹ್ಯ ಬಿಂದುವಿನಿಂದ ಎಳೆದಿರ್ತಕ್ಕಂಥ ಸ್ಪರ್ಶಕಗಳು ಯಾವ್ಯಾವಿದೆ? ಎ ಬಿ ಮತ್ತು ಎ ಸಿ. ಇವು ಪರಸ್ಪರ ಸಮ ಇರ್ತವೆ ಅಂತ ಸಾಧಿಸಬೇಕು. ಅದು ಸಾಧನೆ ಏನಿಲ್ಲ ಅದನ್ನು. ಇಲ್ಲಿ ರಚನೆಯ ಅವಶ್ಯಕತೆ ಏನಿಲ್ಲ, ಸಾಧನೆಗೆ ನೇರವಾಗಿ ಹೋಗ್ತೀವಿ. ನಮಗೆ ಇಲ್ಲಿ 2 ತ್ರಿಭುಜಗಳು ಕಾಣ್ತಾ ಇದ್ದಾವೆ. ಆ 2 ತ್ರಿಭುಜಗಳನ್ನು ಹೋಲಿಕೆ ಮಾಡೋಣ. ಹೋಲಿಕೆ ಮಾಡೋದು ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ. ಅವೆರಡರಲ್ಲಿ ಪರಸ್ಪರ ಸಮನಾಗಿರ್ತಕ್ಕಂಥ ಅಂಶಗಳನ್ನು ಗುರುತಿಸಿ ಬರೀತಕ್ಕಂಥದ್ದು. ಇದರಲ್ಲಿ ಓ ಬಿ ಅಂತಕ್ಕಂಥದ್ದು ತ್ರಿಜ್ಯ, ಎ ಬಿ ಅಂತಕ್ಕಂಥದ್ದು ಸ್ಪರ್ಶ. ನಾವಿದರ ಹಿಂದಿನ ಪ್ರಮೇಯದಲ್ಲಿ ಓದಿದ್ದೇವೆ. ತ್ರಿಜ್ಯ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಲಂಬಕೋನವಾಗಿರುತ್ತದೆ ಅಂತಕ್ಕಂಥದ್ದು ಗೊತ್ತು. ಹಾಗಾಗಿ ಪ್ರಾಂತಿ ಎಷ್ಟಾಯ್ತು? ಸರಿನಾ? ಈ ಚಿತ್ರಕ್ಕೆ ಬಂದ್ರೆ ಓ ಸಿ ಅನ್ನೋದು ತ್ರಿಜ್ಯ, ಎ ಸಿ ಅಂತಕ್ಕಂಥದ್ದು ಸ್ಪರ್ಶಕ, ಸಿ ಸ್ಪರ್ಶ ಬಿಂದು. ಹಾಗಾಗಿ ಇಲ್ಲಿ ಈ ಕೋನವನ್ನು ಕೂಡ ಎಷ್ಟಾಗುತ್ತೆ? 90 ಡಿಗ್ರಿ. 290 ಇರೋದ್ರಿಂದ ಈ 2 ಕೋನಗಳ ಅಳತೆ ಪರಸ್ಪರ ಏನಾಯ್ತು? ಸಮ ಆಯ್ತು. ನಾನು ಅದನ್ನೇ ಬರ್ತಿದ್ದೀನಿ. ಕೋನ ಓ ಬಿ ಎ ಇಸ್ ಈಕ್ವಲ್ ಟು ಕೋನ ಓ ಸಿ ಎ. ಓಕೆ, ಇಲ್ಲಿ ಈ ಬಾಹು ಇದೆಯಲ್ಲ ಎ ಓ ಅನ್ನೋದು ಮೇಲ್ಗಡೆ ತ್ರಿಭುಜಕ್ಕೂ ಸೇರ್ಕೊಂಡಿದೆ, ಕೆಳಗಡೆ ತ್ರಿಭುಜಕ್ಕೂ ಸೇರ್ಕೊಂಡಿದೆ. ಹಾಗಾಗಿ ಇದು ಸಾಮಾನ್ಯ ಬಾಹು ಆಯಿತು. ಓ ಎ ಇಸ್ ಈಕ್ವಲ್ ಟು ಓ ಎ. ಹಾಗೆ ಓ ಬಿ ಅನ್ನೋದೇನು? ಈ ವೃತ್ತದ ತ್ರಿಜ್ಯ. ಓ ಸಿ ಅನ್ನೋದು ಕೂಡ ಏನು? ಈ ವೃತ್ತದ ತ್ರಿಜ್ಯ. ಒಂದೇ ವೃತ್ತದಲ್ಲಿನ ತ್ರಿಜ್ಯಗಳ ಪರಸ್ಪರ ಸಮನಾಗಿರುತ್ತದೆ ಅಂತಕ್ಕಂಥದ್ದು ನೀವು 6, 7ನೇ ಕ್ಲಾಸಲ್ಲಿ ಓದಿಲ್ಲ. ಹಾಗಾಗಿ ಓ ಬಿ ಇಸ್ ಈಕ್ವಲ್ ಟು ಓ ಸಿ. ಸೊ ಮೊದಲನೇ ಪಾಯಿಂಟ್ ಏನಾಯಿತು? ಲಂಬಕೋನ. ಲಂಬಕೋನಕ್ಕೆ ಎದುರುಗಡೆ ಇರತಕ್ಕಂಥ ಬಾಹು ಏನು? ವಿಕರ್ಣ. ಇನ್ನು ಉಳಿದಿದ್ದು ಓ ಬಿ ಅನ್ನೋದೇನು? ಬಾಹು.
ಸೊ ಹಾಗಾಗಿ ನಾವು ಯಾವ ಸಿದ್ಧಾಂತ ಉಪಯೋಗಿಸ್ಬೋದು ಇಲ್ಲಿ? ಲಂಬಕೋನ ಕರ್ಣಬಾಹು ಸಿದ್ಧಾಂತದಿಂದ ಈ ಎರಡೂ ತ್ರಿಭುಜಗಳು ಏನಾಯ್ತು? ಪರಸ್ಪರ ಸರ್ವಸಮ ಆಯಿತು. ಒಂದು ಸರಿ ನಾವು ಯಾವುದಾದ್ರೂ ಸಿದ್ಧಾಂತವನ್ನು ಉಪಯೋಗಿಸಿಕೊಂಡು ಸರ್ವಸಮ ಅಂತ ತೋರಿಸಿದ್ರೆ ನಾವು ಯಾವ ಅಂಶಗಳನ್ನು ಉಪಯೋಗಿಸ್ಕೊಂಡಿದ್ಯೋ ಅವನ್ನು ಹೊರತುಪಡಿಸಿರ್ತಕ್ಕಂಥ 3 ಅಂಶಗಳು ಏನಾಗುತ್ತೆ? ಆಟೋಮೆಟಿಕ್ ಆಗಿ ಸಮ ಆಗಿರ್ತವೆ. ನಾನು ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಬರ್ಬೇಕು. ಅದನ್ನೇ ನಾವು ಸಾಧಿಸಬೇಕಾಗಿತ್ತು. ಕರೆಕ್ಟ್. ಅಂದ್ರೆ ಈಗ ಉಳಿದಿರ್ತಕ್ಕಂಥ 2 ಅಂಶ ಇದಾವೆ. ಈ ಕೋನ ಕೋನ ಬಿ ಒ ಎ ಇಸ್ ಈಕ್ವಲ್ ಟು ಸಿ ಒ ಎ ಕೂಡ ಆಗಿದೆ. ಅಥವಾ ಕೋನ ಬಿ ಎ ಒ ಇಸ್ ಈಕ್ವಲ್ ಟು ಸಿ ಎ ಒನು ಆಗಿದೆ. ಪರೀಕ್ಷೆಯಲ್ಲಿ ನಾಳೆ ದಿನ ಲೆಕ್ಕದ ರೂಪದಲ್ಲಿ ಕೇಳಬಹುದು. ಇದೇ ತರ ಲೆಕ್ಕ ಕೊಟ್ಬಿಡಿ ಅಂತ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳೆದಾಗ ವೃತ್ತ ಕೇಂದ್ರದಲ್ಲಿ ಉಂಟಾಗುವ ಕೋನಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೇಳಬಹುದು. ಆಗ ನಿಮಗೆಲ್ಲ ಮಾಡ್ತಕ್ಕಂಥದ್ದು ಒಂದೇನೆ. ಆದ್ರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಬರೆಯ ಬದಲು ಅವಾಗ ಏನಂತ ಬರೀತೀವಿ? ಬಿ ಒ ಎ ಇಸ್ ಈಕ್ವಲ್ ಟು ಸಿ ಒ ಎ ಅಂತ ಬರ್ತದೆ. ಅರ್ಥ ಆಯ್ತಲ್ಲ? ನೀವೇನ್ ಮಾಡಬೇಕು? ಅಲ್ಲಿ ಏನ್ ನಾನು ಹೆಸರು ಕೊಟ್ಟಿದ್ದೀನ ಓ ಎ ಬಿ ಸಿ ಅಂತ ಕೊಟ್ಟಿದ್ದೀನ, ಅದರ ಬದಲಾಗಿ ಪಿ ಕ್ಯೂ ಆರ್ ಎಂ ಅಥವಾ ನಿಮ್ಮ ಇನ್ಶಿಲ್ಲು ಈ ರೀತಿ ಕೊಟ್ಕೊಂಡು ನೀವು ಈ ಪ್ರಮೇಯವನ್ನ ಸಾಧಿಸೋದನ್ನು ಕಲಿಯಬೇಕು. ಈ 2 ಪ್ರಮೇಯಗಳನ್ನು ನಾನಾಗಿ ಸಾಕಷ್ಟು ಹೇಳಿದ್ದೀನಿ. ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪ್ರಮೇಯಗಳು. ಓಕೆ, ಈ ಪ್ರಮೇಯಗಳಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನು ನೋಡೋಣ ಈಗ. ಲೆಕ್ಕ ಬರ್ತಾರೆ. ಒಂದು ಬಿಂದು ಕ್ಯೂನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ 24 ಸೆಂಟಿಮೀಟರ್ ಮತ್ತು ವೃತ್ತಕೇಂದ್ರ ಹಾಗೂ ಕ್ಯೂ ಬಿಂದುಗಳ ನಡುವಿನ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ವೃತ್ತದ ತ್ರಿಜ್ಯ ಅಲ್ಲಿ ಬರೀ ಸ್ಟೇಟ್ಮೆಂಟ್ ಅಷ್ಟೇ ಕೊಟ್ಟಿದ್ದಾನೆ. ನೀವೇನ್ ಮಾಡ್ಕೋಬೇಕು? ಲೆಕ್ಕ ಹಾಕೋಬೇಕು. ಇದು ಓ ಕ್ಯೂ, ಇದಕ್ಕೇನಾದ್ರೆ ಏನ್ ಲೆಕ್ಕ? ಒಂದು ಬಿಂದು ಕ್ಯೂನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ ಯಾವುದಿಲ್ಲಾಗದ್ರೆ ಕ್ಯೂ ಇ, ಅದರ ಉದ್ದ ಎಷ್ಟಂತೆ? 24 ಸೆಂಟಿಮೀಟರ್. ಹಾಗೆಯೇ ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂಗಳ ನಡುವಿನ ದೂರ 25 ಸೆಂಟಿಮೀಟರ್. 25 ಸೆಂಟಿಮೀಟರ್. ಹಾಗಾದ್ರೆ ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಲು ಗೊತ್ತಿಲ್ಲ ಕ್ವಶನ್. ಓಕೆ, ಈ ಚಿತ್ರ ನೋಡ್ತಿದ್ದಂಗೆ ನಮಗೆ ಈಗಾಗಲೇ 2-3 ಸರಿ ನಾವು ಗಮನಿಸಿದ್ದೀವಿ. ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಲಂಬ, ಅಂದ್ರೆ ಕೋನ ಎ ಎಷ್ಟಾಯ್ತು? ಲಂಬಕೋನ. ಹಾಗಾದ್ರೆ ಈಗ ಎಂತ ತ್ರಿಭುಜ? ಲಂಬಕೋನ. ಲಂಬಕೋನ ತ್ರಿಭುಜ ಅಂದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಜ್ಞಾಪಿಸ್ಕೋಬೇಕು ಫಲಿತಾಂಶ. ಹಾಗಾದ್ರೆ ಇದು ಲಂಬಕೋನ ಅಂದ್ರೆ ಓ ಕ್ಯೂ ನಲ್ಲೇನು ವಿಕರ್ಣ. ಸೊ ತ್ರಿಭುಜ ಓ ಎ ಕ್ಯೂ ನಲ್ಲಿ ಕೋನ ಎ ಇಸ್ ಈಕ್ವಲ್ ಟು 90. ಕರೆಕ್ಟಾ? ನಾವೀಗ ಪೈಥಾಗರಸ್ ವಿಕರ್ಣದ ಮೇಲಿನ ವರ್ಗವು ಓ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಎ ಸ್ಕ್ವೇರ್ ಪ್ಲಸ್ ಎ ಕ್ಯೂ ಸ್ಕ್ವೇರ್. ಓ ಕ್ಯೂ ಗೊತ್ತಿದೆ? 25 ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಎ ಗೊತ್ತಿಲ್ಲ, ಹಾಗೆ ಓ ಎ ಅನ್ನೋದು ತ್ರಿಜ್ಯ, ಹಾಗೆ ಎ ಕ್ಯೂ 24 ಸ್ಕ್ವೇರ್.
25ರ ವರ್ಗ 620, OA ಸ್ಕ್ವೇರ್ ಆಗಿದೆ. 24ರ ವರ್ಗ 576. ಗೊತ್ತಾಗಲೇ 24 ಗುಣಿಸಿ. ಸಂಖ್ಯೆಗಳನ್ನೆಲ್ಲ ಒಂದು ಕಡೆ ಮಾಡೋಣ. 625 ಮೈನಸ್ 576 ಇಸ್ ಈಕ್ವಲ್ ಟು OA ಸ್ಕ್ವೇರ್. OA ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 49 ಅಲ್ವಾ? ಸೊ OA is equal to square root square root of 49. So therefore OA is equal to 7 ಸೆಂಟಿಮೀಟರ್. ಕರೆಕ್ಟಾ? ತ್ರಿಜ್ಯದ ಉದ್ದ ಎಷ್ಟಾಯ್ತು? 7 ಸೆಂಟಿಮೀಟರ್ ಆಯ್ತು. ಅರ್ಥ ಆಯ್ತಾ? ತುಂಬಾ ಸುಲಭ ಇದೆ. ಪೈಥಾಗರಸ್ನ ಪ್ರಮೇಯ ಉಪಯೋಗಿಸಿ ಮಾಡ್ತಾರೆ. ಲಂಬಕೋನಕ್ಕೆ ಎದುರುಗಡೆ ಇರತಕ್ಕಂಥದ್ದು ವಿಕರ್ಣ. ಸರಿಯಾಗಿ ಅಪ್ಲೈ ಮಾಡಬೇಕು ಪೈಥಾಗರಸ್ನ ಪ್ರಮೇಯ. ವಿಕರ್ಣದ ಮೇಲಿನ ವರ್ಗವು OQ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದ ಎರಡು ಭಾಗಗಳ OA ಸ್ಕ್ವೇರ್ ಪ್ಲಸ್ AQ ಸ್ಕ್ವೇರ್. ಯಾವ್ಯಾವ ಬೆಲೆ ಕೊಟ್ಟಿದ್ದಾನೆ ಅದನ್ನು ಆದೇಶಿಸಿ ಏನು ಕಂಡುಹಿಡಿಯಬೇಕಾದ ಹಾಗೆ ಸಿಂಪ್ಲಿಫೈ ಮಾಡಿ ನನಗೆ OA ಇಸ್ ಈಕ್ವಲ್ ಟು ಎಷ್ಟು ಅಂತ 7 ಸೆಂಟಿಮೀಟರ್ ಬಂತು. ಈಗ ನೀವು ಅಭ್ಯಾಸ 4.2ರಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನು ಮಾಡ್ಕೊಂಡು ನೀವು ಇದರಲ್ಲಿ ಮಾಡಿ ಗೊತ್ತಾಗದೆ ಇದ್ರೆ ಕೇಳಿ ನಿಮಗೆ ಫೋನ್ ಮುಖಾಂತರ ನಾನು ಅಥವಾ ಮುಂದಿನ ತರಗತಿಯಲ್ಲಿ ನಾನು ಮಾಡಿಸ್ತೀನಿ. ಅರ್ಥ ಆಯ್ತಲ್ಲ? ಓಕೆ. ಇದರಲ್ಲಿ ಮಕ್ಕಳ ವೃತ್ತಗಳು ಪಾಠದಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು 2 ಪ್ರಮೇಯ. ಆ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯವನ್ನು ಕಡ್ಡಾಯವಾಗಿ ಕಾಣಬೇಕು. ಯಾಕೆಂದ್ರೆ ಇದು ಚಿಕ್ಕ ಪಾಠ ಆಗಿರೋದ್ರಿಂದ ಅದೇ 3 ಅಂಕದ ಒಂದು ಪ್ರಶ್ನೆ ಆಗಿರೋದ್ರಿಂದ ಇನ್ನು ಇದ್ರ ಮೇಲೆ ಸಮಸ್ಯೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಕಡಿಮೆ. ಆಕಸ್ಮಿಕವಾಗಿ ಕೇಳಿದ್ರೆ ಎಲ್ಲಾದ್ರೂ 1 ಅಂಕದ ಪ್ರಶ್ನೆ ಕೇಳಬಹುದು ಅದನ್ನ ಇನ್ನು 2 ಅಥವಾ 3 ಅಂಕಕ್ಕೆ ಮತ್ತೆ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಅತ್ಯಂತ ಚಿಕ್ಕ ಘಟಕ. ಹಾಗಾಗಿ ಈ 2 ಪ್ರಮೇಯಗಳನ್ನು ತುಂಬಾ ಚೆನ್ನಾಗಿ ಕಲಿಯಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಓಕೆ, ಧನ್ಯವಾದ.